ಮೇಡಮ್ ಇವಾಗ ಎಡಗೈ ಅಪಘಾತಕ್ಕೆ ಕಾರಣ ಮುಗೀತು. ಈಗ ಟೆರರ್ ಅಂತ ಒಂದು ಸಿನಿಮಾ ನಡೀತಿದೆ, ಹಂಟರ್ ಅಂತ ಒಂದು ಸಿನಿಮಾ ಅದು ನಡೀತಿದೆ. ಅದು ಬಿಟ್ಟು ಒಂದು ಅವಾರ್ಡ್ ಸಿನಿಮಾ ನಡೀತಿದೆ ಎಡಿಟು. ಅದು ಬಿಟ್ಟು ಒಂದಷ್ಟು ಸಿನಿಮಾಗಳು ಹೊಸ ಸಿನಿಮಾಗಳು ಮಾತುಕತೆ ಆಗಿದೆ, ಸ್ಟಾರ್ಟ್ ಆಗಬೇಕು. ತೆಲುಗು ಸಿನಿಮಾ ಒಂದು ಸ್ಟಾರ್ಟ್ ಅಂದರೆ ಮಾತುಕತೆ ಆಗಿದೆ, ಅದು ಸ್ಟಾರ್ಟ್ ಆಗಬೇಕು. ನಡೀತಿದೆ ಮೇಡಮ್ ವರ್ಕ್ಗಳು. ಗ್ಯಾಪ್ ಅದೇ 8 ತಿಂಗಳು ಗ್ಯಾಪ್ ತಗೊಂಡಿದ್ದೆ, ಇದು ಯಾವ ಸಾಹಸನ ಬೇಡ ಅಂತ ಹೇಳ್ಬಿಟ್ಟು ಹಿಮಾಲಯಕ್ಕೆ ಹೋಗಿದ್ದೆ ಅಂತ ಒಂದು ಟಾಪಿಕ್ ಮಾತಾಡಿದ್ರಿ ಸುದ್ದಿಗೋಷ್ಠಿಲಿ. ಯಾಕೆ ಗ್ಯಾಪ್ ತಗೋಬೇಕು ಅನ್ನಿಸ್ತು? ವಾಪಸ್ ಬರ್ಲೇಬಾರ್ದು ಅಂತ ಹೋಗಿದ್ದ ಅಥವಾ ಯಾಕೆ ಸರ್? ಇಲ್ಲ ಮೇಡಮ್, ಅಂದ್ರೆ ನಾನು ಪ್ರತಿ ಸಿನಿಮಾ ವರ್ಕ್ ಮಾಡಿದ್ಮೇಲೆ ಒಂದು ಕಂಪ್ಲೀಟ್ ಆದ್ಮೇಲೆ ಐ ವಿಲ್ ಟೇಕ್ ಎ ಬ್ರೇಕ್ ತಗೊಂಡು ಒಂದು ರಿಲ್ಯಾಕ್ಸೇಷನ್. ಅಂದ್ರೆ ಅದು ಹಿಮಾಲಯ ಎಕ್ಸ್ಪ್ಲೋರ್ ಮಾಡ್ಬೇಕನ್ನೋದು ಒಂದು ಡ್ರೀಮ್ ಇತ್ತು ಮುಂಚೆ, ಚಿಕ್ಕ ಚೈಲ್ಡ್ಹುಡ್ ಇಂದ ಅದೊಂದು ಎಕ್ಸ್ಪ್ಲೋರ್ ಮಾಡಿದೆ. ಬಟ್ ಹಾಗಂತ ಪ್ರತಿ ಸಲನೂ 8 ತಿಂಗಳು 3 ತಿಂಗಳಲ್ಲಿ ಆಚೆ ಹೋಗೋಕ್ಕಾಗಲ್ಲ. ಬಟ್ ಅದು ಬಿಟ್ಟು ರ್ಯಾಂಡಮ್ ಆಗಿ ನಾನು ಯೂಸ್ ಟು ಅಂದ್ರೆ ನಾನು ಬೇರೆ ಬೇರೆ ಊರುಗಳಿಗೆ ಹೋಗ್ತಿರ್ತೀನಿ. ನನ್ನ ಸಮುದ್ರ ಅಂದ್ರೆ ಇಷ್ಟ, ನೇಚರ್ ಅಂದ್ರೆ ಇಷ್ಟ. ಸೊ ಎಕ್ಸ್ಪ್ಲೋರ್ ಮಾಡೋದು ಅಂದ್ರೆ ಬಹಳ ಇಷ್ಟ ಮೇಡಮ್. ಬ್ರೇಕ್ ತಗೊಂತಿರ್ತೀನಿ. ಒಂದು ಸಿನಿಮಾ ಆದ್ಮೇಲೆ ಬ್ರೇಕ್ ತಗೊಂಡು ಐ ವಿಲ್ ಗೋ ಟ್ರಿಪ್. ಒಂದ್ ಸಿನಿಮಾ ಆದ್ಮೇಲೆ ಬ್ರೇಕ್ ತಗೊಳ್ಳೋದು ನಾವು ತಲೈವ ಪದ್ಧತಿ. ಸೊ ನಾವು ನೋಡಿದ್ವಿ, ಹಿಮಾಲಯಕ್ಕೆ ಹೋಗ್ತಾರೆ ಯಾವುದೇ ಸಿನಿಮಾ ರಿಲೀಸ್ಗೂ ಮುಂಚೆ, ಆಫ್ಟರ್ ರಿಲೀಸ್ 2 ಸಲ. ಸೊ ಅವ್ರನ್ನ ನೋಡಿ ಏನಾದ್ರು ಆ ಥರದ್ದು ಏನಾದ್ರು ಯೋಚನೆ ಸರ್, ಅಥವಾ ನಿಮ್ಮ ವಿಷಯ? ಆ ಥರ ಇಲ್ಲ ಮೇಡಮ್. ನನ್ನ ಚೈಲ್ಡ್ಹುಡ್ ಇಂದನೂ ನನಗೆ ಎಕ್ಸ್ಪ್ಲೋರಿಂಗ್ ನೇಚರ್ ಅಂದ್ರೆ ಬಹಳ ಇಷ್ಟ. ನಾನು ನೇಚರ್ ಜೊತೆ ಬೆಳೆದವನು. ಚೈಲ್ಡ್ಹುಡ್ ಇಂದನೂ ನಾನು ಆಕ್ಚುಲಿ ಊರಲ್ಲೇ ಜಾಸ್ತಿ ಬೆಳೆದಿದ್ದು. ಕಾಡು, ಬೆಟ್ಟಗಳು, ಪ್ರಾಣಿ ಪಕ್ಷಿಗಳು ಇದ್ರ ಜೊತೆ ಸ್ವಲ್ಪ ಒಡನಾಟ ಜಾಸ್ತಿ. ಹೇಳಿ ನನ್ನ ಆಫೀಸಿಗೆ ಬಂದರೆ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ ನಾನು ಏನು ಅಂತ. ಅಂದರೆ ನಾನು ಇವತ್ತಿಗೂ ನನ್ನ ಸುತ್ತ ಆಫೀಸ್ ಸುತ್ತಲೇ ಗಿಡ ಮರಗಳನ್ನ ಬೆಳೆಸಿದ್ದೀನಿ. ಅಂದರೆ ಚಿಕ್ಕದಾಗಿ ತಂದು ದೊಡ್ಡದಾಗಿ ಬೆಳೆಸಿದ್ದೀನಿ, ದೊಡ್ಡ ದೊಡ್ಡ ಮರಗಳಾಗಿದೆ. ಆ್ಯಂಡ್ ತುಂಬ ಪ್ರಾಣಿ ಪಕ್ಷಿಗಳೆಲ್ಲ ಮರ ಕಟ್ಕೊಂಡು ಅದೇ ಗೂಡು ಕಟ್ಕೊಂಡು ಬದುಕ್ತಾ ಇದೆ. ಸೊ ನೇಚರ್ ಅಂದರೆ ನನಗೆ ಇಷ್ಟ. KGF ಆದ್ಮೇಲೆ 8 ತಿಂಗಳು ತಗೊಂಡಿದ್ದೆ ಸರ್. ಆ ಸಿನಿಮಾಗೋಸ್ಕರ ಅಷ್ಟು ಡೆಡಿಕೇಟೆಡ್ ಆಗಿ 2-3 ವರ್ಷಗಳ ಕಾಲ ಕೆಲಸ ಮಾಡಿದ್ದು ಬಹುಶಃ ಸ್ಟ್ರೆಸ್ ಅಂತ ಅನಿಸ್ತಾ ಅಥವಾ ಯಾಕೆ? ಇಲ್ಲ ಮೇಡಮ್, ಅಂದ್ರೆ ನನಗೆ ಹೇಳಿದ್ನಲ್ಲ, ಹಿಮಾಲಯ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಒಂದು ಲಾಂಗ್ ಬ್ರೇಕ್ ಬೇಕಿತ್ತು. ಯಾಕಂದ್ರೆ ನಾನು ಚೈಲ್ಡ್ಹುಡ್ ಮೇಡಮ್ ಆಲ್ಮೋಸ್ಟ್ 14 ಇಯರ್ಸ್ ಎಡಿಟಿಂಗ್ ಸ್ಟಾರ್ಟ್ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದು. ಸೆಟ್ ಬಾಯಿ, ಪ್ರೊಡಕ್ಷನ್ ಬಾಯಿ, ಲೈಟ್ ಬಾಯಿ, ಆಫೀಸ್ ಬಾಯಿ, ಆಮೇಲೆ ಎಡಿಟ್ರು, ಸೀರಿಯಲ್ ಎಡಿಟರ್ಸ್. ಸೀರಿಯಲ್ಲೇ ಒಂದು 50,000 70,000 ಎಡಿಟ್ ಮಾಡಿದ್ದೀನಿ ಮೇಡಮ್ ನನ್ನ ಕೆರಿಯರಲ್ಲಿ. ಅದಾದಮೇಲೆ ಸಿನಿಮಾಗೆ ಬಂದೆ. ಸಿನಿಮಾಯಿಂದ ಸೀರಿಯಲ್ ಪ್ರೊಡಕ್ಷನ್ ಮಾಡಿದೆ, ಕಟಕಟೆ ಕಥೆಗಳು. ಅದಾದ್ಮೇಲೆ ರಾಧಾ ಕಲ್ಯಾಣ, ಅದಾದ್ಮೇಲೆ ಈಗ ಲಾಸ್ಟ್ ವರಲಕ್ಷ್ಮಿ ಸ್ಟೋರ್ಸು, ಕೋವಿಡಲ್ಲಿ ಮಹಾಭಾರತ ಬಂದು ಮತ್ತೆ ಕನ್ನಡ ಪ್ರೊಡಕ್ಷನ್ ನಾನೇ ಮಾಡಿದ್ದು. ಸೊ ಈ ಥರ ಮಾಡ್ಕೊಂಡು ಬಂದಾಗ ನನಗೆ ಏನೋ ಒಂದು ಹೊಸದು ಮಾಡಬೇಕು ಅನ್ಸುತ್ತೆ. ಆ ಹೊಸದು ಮಾಡಬೇಕು ಅಂತ ಒಂದು ಬ್ರೇಕ್ ತಗೋಬೇಕು ಅನ್ಸುತ್ತೆ. ಸೊ ಈ ತರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. KGF ಚಾಪ್ಟರ್ 1 ಆದ್ಮೇಲೆ ಚಾಪ್ಟರ್ 2ಗೆ ಶ್ರೀಕಾಂತ್ ಅವ್ರು ಯಾಕೆ ಕಂಟಿನ್ಯೂ ಆಗ್ಲಿಲ್ಲ? ಅದು ನಿಮ್ಮ ನಿರ್ಧಾರನ ಅಥವಾ ಪ್ರೊಡಕ್ಷನ್ ಹೌಸ್ ನಿರ್ಧಾರ? ಇಲ್ಲ ಮೇಡಮ್, ಆತರ ಏನಿಲ್ಲ. ಮ್ಯೂಚುವಲ್ ಆಗಿ ಆಚೆ ಬಂದಿದ್ದು. ನಾನು ಪ್ರಶಾಂತ್ ಅವರು 2009ರಿಂದ ಜೊತೆ ವರ್ಕ್ ಮಾಡಿದ್ದೀವಿ. ಉಗ್ರಮ್, ರಥಾವರ, ಆಮೇಲೆ KGF 1 10 ವರ್ಷ ಜೊತೆಲಿ ವರ್ಕ್ ಮಾಡಿದ್ದೀವಿ ಮೇಡಮ್. ಇಟ್ಸ್ ಎ ಗುಡ್ ಡೀಸೆಂಟ್ ಜರ್ನಿ ಅಂಡ್ ಒಳ್ಳೆ ಬಾಂಡೇಜ್ ಇದೆ ಇವತ್ತಿಗೂ. ಯಾರು ಏನು ಬೇಡ ಅಂತ ಹೇಳಿಲ್ಲ. ನಾವೇ ಮ್ಯೂಚುವಲ್ ಆಗಿ ನಾನೇ ಆಚೆ ಬರಬೇಕು ಅಂತ ನಾನು ಫಸ್ಟೇ ಫಿಕ್ಸ್ ಆಗಿದೆ. ಅದು ಬಂದ್ಮೇಲೆ ನಾನು ಪ್ರೊಡಕ್ಷನ್ ಮಾಡಿದೆ, ಸೀರಿಯಲ್ ಪ್ರೊಡಕ್ಷನ್ ಮಾಡಿದೆ, ಮಹಾಭಾರತ ಮಾಡಿದೆ, ಮತ್ತೆ ಬೇರೆ ಸಿನಿಮಾಗಳು ಎಡಿಟ್ ಮಾಡಿದೆ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಎಡಿಟ್ ಮಾಡಿದೆ. ಅಂಡ್ ವೆಬ್ ಸೀರೀಸ್ ಮಾಡಿದೆ, ನೆಟ್ಫ್ಲಿಕ್ಸ್ ಒಂದು, ಆಮೇಲೆ ಅಮೆಝಾನ್ ಒಂದು ವೆಬ್ ಸೀರೀಸ್ ಮಾಡಿದೆ. ಸೊ ಆ ಥರ ಏನು ಇದಿಲ್ಲ ಮೇಡಮ್, ಚೆನ್ನಾಗೇ ಇದ್ದೀವಿ, ಎಲ್ಲರೂ ಇವತ್ತಿಗೂ ಚೆನ್ನಾಗಿದ್ದೀವಿ, ಮಾತಾಡಿಸ್ತೀವಿ. ಅಂದ್ರೆ ಆ ಸಿನಿಮಾ 2-3 ವರ್ಷ ಟೈಮ್ ತಗೊಳುತ್ತೆ, ನಿಮ್ ಟೈಮ್ ಕಿಲ್ ಆಗುತ್ತೆ ಅಂತನಾ ಅಥವಾ ಆ ಥರ ಎಲ್ಲ ಏನಿಲ್ಲ ಮೇಡಮ್. ಈಗ ನೀವು ಒಂದು ಪ್ರಾಜೆಕ್ಟ್ ಮಾಡಿ ಒಂದು 3 ವರ್ಷ 5 ವರ್ಷ ಮಾಡಿ ಅಂದರೆ ನಿಮ್ಗೆ ಅದಕ್ಕೊಂದು ಪೇ ಇರುತ್ತಲ್ವಾ? ಆ ಪೇ ಕೊಟ್ಟಾಗ ನೀವು ಮಾಡ್ತೀರಾ. ಅದು ಮುಗಿದ ಮೇಲೆ ಏನು ನೀವು ಮತ್ತೆ ಏನಕ್ಕೆ ಅಲ್ಲಿ ಇರಬೇಕು? ನೀವು ಬೇರೆ ಏನಾದರೂ ಹುಡುಕ್ಬೇಕು, ನೆಕ್ಸ್ಟ್ ಆಲ್ಟರ್ನೇಟ್. ಹುಡುಕ್ತಾ ಹೋಗೋದೇ ಅಲ್ಲ ಮೇಡಮ್, ಜೀವನ ಅಲ್ಲ ಮೇಡಮ್. ಸೊ ಈಗ ನೀವು ಇದು ಏನೋ ಇವತ್ತು ನೀವು ಇದು ಮಾಡ್ತಿದ್ದೀರಾ, ಏನೋ ಇವಾಗ ಇಂಟರ್ವ್ಯೂ ಮಾಡ್ತಿದ್ದೀರಾ, ನೆಕ್ಸ್ಟ್ ಯಾವುದೋ ಚಾನಲ್ ಹೆಡ್ ಆಗಬೇಕು ಅಂದರೆ ಮತ್ತೆ ಬಂದು ಇಲ್ಲೇ ಇಂಟರ್ವ್ಯೂ ಯಾಕೆ ಮಾಡ್ತೀರಾ? ಪ್ರಮೋಷನ್ ಯು ಶುಡ್ ಗೋ ಆನ್ ಅಲ್ಲ ಮೇಡಮ್. KGF ಸಿನಿಮಾ ನಂತರ ಅದರಲ್ಲಿ ಆಕ್ಟ್ ಮಾಡಿದವ್ರು ಮಾತ್ರ ಅಲ್ಲ, ಟೆಕ್ನಿಷಿಯನ್ಸ್ಗಳು ಇರ್ಬೋದು, ಎಲ್ಲರೂ ಕೂಡ ಬೇರೆ ಪ್ಯಾನ್ ಇಂಡಿಯಾ ಕಡೆ ಎಲ್ಲ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು. ಶ್ರೀಕಾಂತ್ ಅವ್ರಿಗೂ ಆ ಥರದ ಡಿಮ್ಯಾಂಡ್ KGF ನಿಂದ ಕ್ರಿಯೇಟ್ ಆಯ್ತು ಅಥವಾ ಅದಕ್ಕೂ ಮುಂಚೆನೂ ಹೊರಭಾಷೆಯಲ್ಲಿ ಡಿಮ್ಯಾಂಡ್ ಇತ್ತ ಶ್ರೀಕಾಂತ್ಗೆ? ಮಾಡಿದ್ದೀನಿಲ್ಲ ಮೇಡಮ್, ಅದಕ್ಕೆ ಮುಂಚೆ ತಮಿಳು ಸಿನಿಮಾ ಮಾಡಿದ್ದೀನಿ. ಮದಿಪು ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ನೋಡಿದ್ದೀರಾ ಮೇಡಮ್ ನೀವು? ನ್ಯಾಷನಲ್ ಅವಾರ್ಡ್ ಬಂತು ಮೇಡಮ್ 2017. KGF ಮುಂಚೆ ಮಾಡಿದ್ದು, ಸ್ಟೇಟ್ ಅವಾರ್ಡ್ ಬಂತು, ನ್ಯಾಷನಲ್ ಅವಾರ್ಡ್ ಬಂತು. ತುಳು ಲ್ಯಾಂಗ್ವೇಜು ನಂಗೆ ಭಾಷೆನೇ ಬರಲ್ಲ, ಎಡಿಟ್ ಮಾಡಿದ್ದೀನಿ. ಸೊ ನನಗೆ ಅಂದರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ಮಾಡಿದ್ದೀನಿ. ತಮಿಳು ಮಾಡಿದ್ದೀನಿ, ಹಿಂದಿ ಮಾಡಿದ್ದೀನಿ. ಮಿರ್ಜಾಪುರ್ ಡೈರೆಕ್ಟರ್ ಜೊತೆ ಒಂದು ಸೀರೀಸ್ ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ. ಮಿರ್ಜಾಪುರ್ ಡೈರೆಕ್ಟ್ರು ಅವರು ನಮ್ಮ ಸಿಂಗ್ ಅವ್ರ ಹೆಸರು ಹೇಳ್ತೀನಿ ಬರ್ತಿಲ್ಲ, ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಅಂದರೆ ನಾನು ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ಪ್ಯಾನ್ ಇಂಡಿಯಾ ಏನಿಲ್ಲ ಮೇಡಮ್. ಕನ್ನಡ ಸಿನಿಮಾ, ಕನ್ನಡದವರು, ಕನ್ನಡದಲ್ಲಿ ಕನ್ನಡ ಅಂದರೆ ಅಭಿಮಾನ ಮಾಡ್ಕೊಂಡು ಹೋಗ್ಬೇಕು, ಎಲ್ಲಿ ಸಿಕ್ಕಿದ್ರು ವರ್ಕ್ ಮಾಡಬೇಕು ಅನ್ನೋದು. ಓಕೆ, ಆ ಬಾಂಡಿಂಗ್ ಹಂಗೆ ಇದೆ ಅಂತ ಹೇಳಿದ್ವಿ KGF ಟೀಮ್ ಜೊತೆ. ಟಾಕ್ಸಿಕ್ ಸಿನಿಮಾಗೆ ಏನಾದರೂ ಶ್ರೀಕಾಂತ್ ಸರ್ಗೆ ಅಪ್ರೋಚ್ ಬಂದಿತ್ತಾ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ನಂಗೆ ಅದೇ ಸ್ವಲ್ಪ ಗ್ಯಾಪ್ ಆಯಿತು. ನಂದೊಂದು ಏನೋ ಬೇರೆ ಬಿಸ್ನೆಸ್ ಮಾಡಕ್ಕೆ ಹೋದೆ, ಬಿಸ್ನೆಸ್ಸು ಇತ್ತು ಮಧ್ಯದಲ್ಲಿ. ಅದು ಮಾಡಕ್ಕೆ ಹೋಗಿ ನಾನೊಂದು ಸ್ವಲ್ಪ ಅದರಲ್ಲೂ ಒಂಚೂರು ಗ್ಯಾಪ್ ತೊಗೊಂಡಿದ್ದೆ. ಅದಾದಮೇಲೆ ಮತ್ತೆ ವಾಪಸ್ಸು ಅದು ಸೆಟ್ರೇಟ್ ಆಯಿತು. ಈಗ ಮತ್ತೆ ವಾಪಸ್ಸು ಸಿನಿಮಾದಲ್ಲೇ ಇದ್ದೀನಿ. ಯಾರು ಅಪ್ರೋಚ್ ಅಲ್ಲ, ಆ ಥರ ಎಲ್ಲ ಏನೂ ಮಾಡಿಲ್ಲ ಮೇಡಮ್. ಅದು ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳು ಬಂದಿದೆ, ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ, ಮಾಡ್ತಾನೆ ಇರ್ತೀನಿ ಮೇಡಮ್. ಶ್ರೀಕಾಂತ್ ಅವ್ರ ರೆಮ್ಯುನರೇಷನ್ KGF ನಿಂದ ಜಾಸ್ತಿ ಆಗಿದೆ, ಅದಕ್ಕೆ ಮುಂಚೆಯಿಂದ ಅಟ್ ಪ್ರೆಸೆಂಟ್ ಎಷ್ಟಿದೆ? ಮುಂಚೆಯಿಂದನೂ ರೆಮ್ಯುನರೇಷನ್ ಏನು ಎಕ್ಸ್ಪೆಕ್ಟೇಷನ್ ಅಂದರೆ
ನನ್ನ ಕೆಲ್ಸಕ್ಕೆ ನಾನು ಟೈಮ್ ಕೇಳ್ತೀನಿ ಮೇಡಮ್. ಬೇಸಿಕ್ ಆಗಿ ಕೆಲಸ ಒಂದು ಜಾಬ್ ಕೊಟ್ಟರೆ ಅದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಒಂದು ನನಗೆ ಮೈಂಡಲ್ಲಿ ಇರುತ್ತೆ. ಅದಕ್ಕೊಂದು ರೆಮ್ಯುನರೇಷನ್ ಕೇಳ್ತೀನಿ. ಡಿಮ್ಯಾಂಡ್ ಮಾಡೋದು, ಹೈಕ್ ಮಾಡೋದು ಆ ಥರದ್ದೆಲ್ಲ ಏನಿಲ್ಲ. ನಾನು ಈ ಪಿಕ್ಚರ್ ಇಷ್ಟು ದಿನ ವರ್ಕ್ ಮಾಡ್ಬೇಕು, ಇಷ್ಟು ಪೇಮೆಂಟ್ ಕೊಡಿ ಅಂತ ಕೇಳ್ತೀನಿ. ಕೊಟ್ಟರೆ ಖಂಡಿತ ವರ್ಕ್ ಮಾಡ್ತೀನಿ ಮೇಡಮ್. ಯಾವ ಪಿಕ್ಚರ್ ಆದರೂ ಮಾಡ್ತೀನಿ ಮೇಡಮ್. ಚಿಕ್ಕ ಬಜೆಟ್ ಪಿಕ್ಚರು ಮಾಡ್ತಿದ್ದೀನಿ, ಇವತ್ತಿಗೂ ಮಾಡ್ತೀನಿ. 101 ಮಾತು ಅಂತ ಒಂದು ಪಿಕ್ಚರ್ ಮಾಡ್ತಿದ್ದೀನಿ ಮೇಡಮ್. ತುಂಬ ಕಡಿಮೆ ಬಜೆಟ್ಟು, ತುಂಬ ಅವ್ರಿಗೆ ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಎಲ್ಲದರಲ್ಲೂ ನಾನು ಇನ್ವಾಲ್ವ್ ಆಗಿ ವರ್ಕ್ ಮಾಡಿಕೊಡ್ತಾ ಇದ್ದೀನಿ. ಅವ್ರ ಹತ್ರ ನಾನು ದುಡ್ಡೇ ತೊಗೊಂಡಿಲ್ಲ ಮೇಡಮ್, ಫ್ರೀಯಾಗಿ ಮಾಡ್ತಿದ್ದೀನಿ. ಯಾಕಂದರೆ ಪಾಪ ಥಿಯೇಟ್ರ್ ಹುಡುಗರು ಏನೋ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಸಿನಿಮಾ ಮಾಡ್ತಿದ್ದಾರೆ. ಆ ಥರನೂ ಸಪೋರ್ಟ್ ಮಾಡ್ತಿದ್ದೀನಿ ಮೇಡಮ್. ಅಂದರೆ ಸಿನಿಮಾ ಅಂದರೆ ನನಗೆ ಇಷ್ಟ. ಸೊ ಕತೆ ಚೆನ್ನಾಗಿತ್ತು. ಸರ್, ಲಾಸ್ಟ್ ಪ್ರಶ್ನೆ, ಯಶ್ ಅವರ ಬೆಳವಣಿಗೆ ಬಗ್ಗೆ ನೀವು KGF ಸೆಟ್ಟಲ್ಲಿ ನೋಡಿದ್ದಕ್ಕೂ ಇವತ್ತಿನ ಯಶ್ ಸರ್ಗೂ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಅವರು ಅದೇ ಅವ್ರ ಬೆಳವಣಿಗೆ ಬಗ್ಗೆ ಏನು ಹೇಳ್ತಾರೆ ಶ್ರೀಕಾಂತ್? ಮೇಡಮ್, ಅವರು ನನಗೆ KGF ಮುಂಚೆಯಿಂದನೂ ಫ್ರೆಂಡು. ನಾವೆಲ್ಲ ಸೀರಿಯಲಿಂದನೇ ಬಂದವರಲ್ವಾ, ಸೀರಿಯಲಿಂದನೇ ಬಂದವರು ನಾವೆಲ್ಲ. ಅವರೊಟ್ಟಿಗೆ ಯಾವ್ದಾದ್ರು ಸೀರಿಯಲ್ ಮಾಡಿಲ್ಲ, ಬಟ್ ನಾವು ಮಾತಾಡಿದ್ವಿ. ತುಂಬ ಕ್ಲೋಸ್ ಆಗೇ ಮಾತಾಡ್ತಿದ್ದೋ. ದರ್ಶನ್ ಅವ್ರೂ ಫ್ರೆಂಡೇ. ಆಗಿ ನೋಡಿದ್ರೆ ದರ್ಶನ್ ಅವ್ರು ಫಸ್ಟ್ ಟೆಲಿಫಿಲ್ಮ್ ಎಡಿಟ್ ಮಾಡಿದ್ದು ನಾನೇ, ಫ್ರೆಂಡ್ಸ್ ಅಂಡ್ ಗರ್ಲ್ ಫ್ರೆಂಡ್ಸ್ ಅಂತ. ಶರಣ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ದರ್ಶನ್ ಅವ್ರು ಹೀರೋ. ಆಯ್ತಾ ಮೇಡಮ್, ಅವರು ಫ್ರೆಂಡೇ. ದುನಿಯಾ ವಿಜಯ್ ಅವರು ಫ್ರೆಂಡೇ, ಗಣೇಶ್ ಅವರು ಫ್ರೆಂಡೇ. ಎಲ್ಲರ ಜೊತೆನೂ ಒಡನಾಟ ಇದೆ ಮೇಡಮ್. ಅಂದರೆ ಯಶ್ ಅವರು ಖುಷಿ ಇದೆ ಮೇಡಮ್. ಖಂಡಿತ ಇನ್ನೂ ಬೆಳೀಲಿ. ಕನ್ನಡ ಚಿತ್ರರಂಗದ ಎಲ್ಲ ನಾಯಕರು ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ಆಸೆ. ಒಳ್ಳೇದಾಗಲಿ ಮೇಡಮ್ ಎಲ್ಲರಿಗೂ.